ಹಲೋ ನಮಸ್ಕಾರ, ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ. ಇದರ ಬಗ್ಗೆ ಅತ್ಯಂತ ರಣರೋಚಕವಾದಂಥ ಚರ್ಚೆ ಆಗುತ್ತೆ. ಇನ್ನೊಂದು 10 ನಿಮಿಷದಲ್ಲಿ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಶಾಸಕರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಕಾರಣ ಏನು ಅಂತಂದ್ರೆ, ಈ ಬೆಂಗಳೂರು ಗ್ರಾಮಾಂತರದ ಚುನಾವಣೆ ವಿಷಯ ಬಂದಾಗ ಇಕ್ಬಾಲ್ ಹುಸೇನ್ ಬಹಳ ರಣಕಲಿಗಳ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನ್ರಿ ತಾಕತ್ತಿಲ್ವಾ, ದಮ್ಮಿಲ್ವಾ, ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಕ್ಕಾಗೋದಿಲ್ವಾ ಅನ್ನೋ ಥರದಲ್ಲಿ ಹೇಳಿದ್ರು. ಆಮೇಲೆ ಬಲಿಕಾ ಬಕ್ರಾ ಸಿಕ್ಬಿಟ್ರು, ಅದಕ್ಕೇನೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ನ ಕರ್ಕೊಂಡ್ಬಂದ್ಬಿಟ್ರು ಅನ್ನೋ ರೀತಿಯ ಸ್ಟೇಟ್ಮೆಂಟ್ನ ಬಹಳ ಖಾರವಾಗಿ, ಬಹಳ ನೇರವಾಗಿ ಇಕ್ಬಾಲ್ ಹುಸೇನ್ ಕೊಟ್ಟರು. ಹಾಗಾದ್ರೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ? ಮೈತ್ರಿ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿಯ ಲೆಕ್ಕಾಚಾರ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ? ಈ ಬೆಂಗಳೂರು ಗ್ರಾಮಾಂತರದ ಅವರ ಪ್ರಕಾರದ ಗಂಡುಗಲಿ ಯಾರಾಗ್ತಾರೆ? ದಿಸ್ ಇಸ್ ಗೋಯಿಂಗ್ ಟು ಬಿ ಡಾಕ್ಟರ್ ವರ್ಸಸ್ ಡಿ ಕೆ ಸುರೇಶ್. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವರು ಕಾಂಗ್ರೆಸ್ನವರು ಹಾರ್ಡು ಸಾಫ್ಟು ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಆ ಸ್ಟೇಟ್ಮೆಂಟ್ಗಳನ್ನು ಗಮನಿಸೋಣ. ಬಟ್ ಬಿಫೋರ್ ಐ ಡೂ ದಾಟ್, ಒಂದಿಷ್ಟು ಗ್ರಾಫಿಕಲ್ ಎಕ್ಸ್ಪ್ಲನೇಷನ್ಸ್ ನಿಮ್ಮ ಮುಂದೆ ನಾನು ಮಾಡಬೇಕು. ಅದನ್ನ ನಾನು ಇಡ್ತಾನೆ ಇವತ್ತಿನ ಈ ವ್ಯೂ ಪಾಯಿಂಟ್ನ ಶುರು ಮಾಡ್ತೇನೆ. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಅಟ್ ಆಲ್. ನೋಡಿ, ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗ ಪ್ರಾಬಲ್ಯ ಇರುವ ಕ್ಷೇತ್ರ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್ ಆಗಿ ಎರಡೂ ಪಾರ್ಟಿಗಳಿಗೆ ಹೊರಹೊಮ್ತಾ ಇದೆ. ಇವಾಗ ಕಳೆದ 3 ಚುನಾವಣೆಯಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ ಇತ್ತು. ಅದು ಯಾವುದೇ ಪಾರ್ಟಿಗಾಗಲಿ ಎಕ್ಸೆಪ್ಟ್ ಕಾಂಗ್ರೆಸ್. ಕುಣಿಗಲ್ಲು, ಮಾಗಡಿ, ರಾಮನಗರ ಬರುತ್ತೆ, ಚನ್ನಪಟ್ಟಣ ಮತ್ತು ಕನಕಪುರ. ಈ ಬೆಂಗಳೂರು ಗ್ರಾಮಾಂತರ ವಾರ್ಡ್ನಲ್ಲಿ RR ನಗರ, ಆನೇಕಲ್ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಕ್ಕಲಿಗರೇ ಪ್ರಾಬಲ್ಯ. ಆದರೆ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಮುಸ್ಲಿಂ ಮತಗಳು ಕೂಡ ಅತ್ಯಂತ ನಿರ್ಣಾಯಕವಾಗ್ತವೆ. ಬಿಜೆಪಿ ಜೆಡಿಎಸ್ ವೋಟ್ ಬ್ಯಾಂಕ್ ಒಂದು ಸ್ವಲ್ಪ ಕೈಗಿಂತನೂ ಕೂಡ ಜಾಸ್ತಿ ಈಗ ಮೈತ್ರಿ ಆಗಿರೋದ್ರಿಂದ ನಮಗೆ ನಿಮಗೆ ಕಾಣಿಸ್ತಾ ಇದೆ. ಯಾಕೆ ಇವರು RR ನಗರದಲ್ಲಿ ಮತ್ತು ಬೆಂಗಳೂರು ಸೌತ್ನಲ್ಲಿ, ಸುಮಾರು ಬೆಂಗಳೂರು ಸೌತೆ ತಗೊಂಡ್ರೆ 8 ಲಕ್ಷ ಮತಗಳಿದ್ದಾವೆ. 8 ಲಕ್ಷ ಜನ ವೋಟ್ ಹಾಕ್ತಾರೆ ಅಂತೇನಿಲ್ಲ. ಬಟ್ ಅದು ಬಿಜೆಪಿ ಪ್ರಾಬಲ್ಯವಿರುವ ಕ್ಷೇತ್ರ, ಅದರ ಬಗ್ಗೆ ಅನುಮಾನ ಇಲ್ಲ. ಆನೇಕಲ್ಲಲ್ಲಿ ಕೂಡ ಬಿಜೆಪಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗ್ಬೋದು. RR ನಗರದಲ್ಲಂತೂ ಸಹಜವಾಗಿ ಸಿಗ್ಬೋದು. ಹಾಗನ್ ಮಾತ್ರಕ್ಕೆ ಎಲ್ಲರೂ ಓಟ್ ಹಾಕ್ಬಿಡ್ತಾರೆ ಅಂತೇನಿಲ್ಲ. ಕಳೆದ ಸಲದ ವಿಧಾನಸಭೆ ಚುನಾವಣೆಯಲ್ಲಿ ಜಿದ್ದಿನ ಪೈಪೋಟಿ RR ನಗರದಲ್ಲಿ ನಡೆದಿದ್ದು ಬಹಳ ಸ್ಪಷ್ಟವಾಗಿ ನಮಗೆ ನಿಮಗೆ ಗೊತ್ತಾಗಿದೆ. ಆಮೇಲೆ ನಾನು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ಬಹುಶಃ ಇದೊಂದನ್ನ ನಾವು ಕಾಯಿನ್ ಮಾಡಬೇಕು ಅಂತ. ಏನ್ ಗೊತ್ತಾ? SEP ಅಂತ. SEP ಅಂದ್ರೆ ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ, ಅಥವಾ ಸಿಂಬಲ್ ಎಕ್ಸ್ಚೇಂಜ್ ಪಾಲಿಟಿಕ್ಸ್ ಅಂತ. ಅಂದ್ರೆ ನಮ್ಮ ಚಿಹ್ನೆಯಿಂದ ನಿಂತರೆ ಕಷ್ಟವಾಗಬಹುದು, ಹಾಗಾಗಿ ಬಿಜೆಪಿ ಚಿಹ್ನೆಯಿಂದ ನಿಂತರೆ ಬಹಳ ಸುಲಭವಾಗಬಹುದು ಅನ್ನುವ ಬಿಜೆಪಿ ಮತ್ತು JDSನ ಲೆಕ್ಕಾಚಾರ ಬಹಳ ಇಂಟ್ರೆಸ್ಟಿಂಗ್. ಸಾಮಾನ್ಯವಾಗಿ ಹೀಗೆ ಆಡುಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಮಗಳನ್ನ ಕೊಟ್ಟರು ಅಂತ ಹೇಳ್ತವೆ. ಆದರೆ ಅಳಿಯನನ್ನೇ ಕೊಟ್ಟಿದ್ದಾರೆ ಇವಾಗ. ದಟ್ಸ್ ಎ ಗುಡ್ ಸೈನ್. ಒಳ್ಳೆಯದು, ಅನುಮಾನ ಬೇಡ ಅದ್ರ ಬಗ್ಗೆ, ಮತ್ತು ಯಾವುದೇ ಆತಂಕ ಕೂಡ ಇಲ್ಲ. ಇರಲಿ. ಇವೆಲ್ಲದರ ನಡುವೆ ಬಹಳ ಹೃದಯವಂತರಾಗಿರುವ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ತೇಳಿ ಬಂದಿರುವ ವಾಗ್ಬಾಣಗಳು ಏನು? ಒಂದ್ಸಲ ನೋಡ್ಕೊಂಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ಡಿಬೇಟ್ ಆಫ್ಟರ್ ದೀಸ್ ಬೈಟ್ಸ್. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್. ರಾಜಕಾರಣಕ್ಕೆ ಪಾಪ ಅಮಾಯಕರು. ಅವ್ರಿಗೆ ಯಾರೂ ಸಿಕ್ಲಿಲ್ಲ ಪಾಪ, ಅವ್ರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರ್ಲಿಲ್ವಾ? ಯೋಗೇಶ್ವರ್ ಇರ್ಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರ ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡಕ್ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ಪಾಪ ಅಮಾಯಕಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾ ಇದ್ದೀರಿ? ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ. ಹರಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು ರಾಜಕಾರಣ? ಪಾಪ ಇವತ್ತು ದೇವೇಗೌಡರ ಪಕ್ಷ
ಕುಮಾರಸ್ವಾಮಿ ಅವರ ಪಕ್ಷ ಸರಿ ಇಲ್ಲ ಅಂತೇಳಿ ಅವರ ಅಳಿಯ ತೀರ್ಮಾನ ಮಾಡಿರೋದನ್ನ ಜನತಾದಳದ ಕಾರ್ಯಕರ್ತರು, ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಚಿಂತನೆ ಮಾಡಬೇಕು. ಅವ್ರ ಸ್ವಂತ ಅಳಿಯ, ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಇನ್ನುಳಿದನ್ನ ತೀರ್ಮಾನ ಮಾಡ್ಬೇಕು. ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟ್ರು, ಅವ್ರೇನ್ ರಾಜಕಾರಣಕ್ಕೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ನನಗೆ. ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ MP, ಅಂತ ಕ್ರಿಯಾಶೀಲ MP ನ ಬಿಟ್ಟು ಬೇರೆ ಜನಗಳು ಬೇರೆ ಅವ್ರಿಗೆ ಆಯ್ಕೆ ಮಾಡ್ಲಿಕ್ಕೆ ನಮ್ಮ ಜನಗಳು ಬಹಳ ಬುದ್ಧಿವಂತರು. ನಮ್ಮ ರಾಜ್ಯದ ಜನ ಸಾಫ್ಟ್ ಹಾರ್ಡ್ ಯಾವ್ದು? ಡಾಕ್ಟರ್ ಮತ್ತೆ DK ಸುರೇಶ್. ಹಾರ್ಡ್ ಅಂದ್ರೆ ಏನು? ಹಾರ್ಡ್ ಅಂದ್ರೆ ಏನ್ರಿ? ಹಾರ್ಡೇ ಇರ್ಬೇಕಲ್ಲನ್ರಿ, ಗಂಡಸರು ಅಂದ್ರೆ ಹಾರ್ಡ್ ಆಗೇ ಇರ್ಬೇಕು. ಸಾಫ್ಟ್ ಆಗಿದ್ರೆ ಅಂತ ನನ್ಗೆ ಅರ್ಥ ಆಗಲ್ಲ. ಹೆಣ್ಮಕ್ಳು ಅವರು ಮೃದು ಸ್ವಭಾವದವರು, ಕೆಲಸದಲ್ಲಿ ಅಗ್ರೆಸಿವ್ ಇರೋರ್ನ ಹೃದಯದಲ್ಲಿ ಹೋಗಿ ಬಗ್ಗಿ ನೋಡಕ್ಕಾಗ್ತದ? DK ಸುರೇಶ್ ಅವರು ಅತ್ಯಂತ ಹೃದಯವಂತರು, ಕೆಲಸ ಮಾಡುವಂತವ್ರು, ಬಡವರ ಪರವಾಗಿ, ದೀನದಲಿತರ ಪರವಾಗಿ ಮಿಡಿಯುವಂತ ಹೃದಯ ಇರೋದು, ಸಾಫ್ಟ್ ನೇಚರ್ಡ್, ನೋಡಕ್ ಅವ್ರು ರಫ್ ಕಾಣಿಸ್ತಾರೆ ಅಷ್ಟೇ. ಆದ್ರೆ ಅವರಷ್ಟು ಕ್ರಿಯಾಶೀಲ MP ಇಡೀ ದೇಶದಲ್ಲಿ ಯಾರು. ಓಕೆ, DK ಸುರೇಶ್ ಅವರ ಕ್ರಿಯಾಶೀಲತೆಯ ಬಗ್ಗೆ ಯಾವ ಅನುಮಾನ ಯಾರಿಗೂ ಕೂಡ ಇಲ್ಲವೇ ಇಲ್ಲ. ಆದರೆ ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ನ ಬಗ್ಗೆ ಹಲವು ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಏನ್ರಿ ಗಂಡಸ್ಥಾನ ಇಲ್ವೇನ್ರಿ? ಯಾಕ್ರಿ ಅವ್ರನ್ನ ಕರ್ಕೊಂಬಂದು ಬಕ್ರಾ ಮಾಡಬೇಕಾಗಿತ್ತು? ಏನ್ರಿ ಪಾಪ ಅವರು ಗೊತ್ತು, ಅಯ್ಯೋ ಪಾಪ ರೀ ಡಾಕ್ಟ್ರು ಅನ್ನೋ ರೀತಿಯಲ್ಲಿ ಮಾನ್ಯ ಶಾಸಕರಾಗಿರುವ ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಮತ್ತು ನಾನು ಈ ಕ್ಷಣಕ್ಕೂ ಅದಕ್ಕೆ ಬದ್ಧ ಅಂದಿದ್ದಾರೆ. ಬಿಡಿ, ಅವ್ರ ಬಕ್ರಾ ಆದರೆ ನಿಮಗೆ ತಾನೇ ಲಾಭ, ಭಾಳ ಆರಾಮಾಗಿ ಗೆಲ್ಬೋದು ತಾನೆ. ಯಾಕೆ ಭಯ, ಯಾಕೆ ಸಮಸ್ಯೆ, ಯಾಕೆ ತೊಂದರೆ ಅನ್ನೋದನ್ನ JDSನವರು BJPಯವರು ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಹಾಗನ್ ಮಾತ್ರಕ್ಕೆ ಬೇರೆ ಯಾರು ಗೆದ್ದೇ ಇಲ್ಲ ಅಂತೇನಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಒಂದ್ಸಲ ಗೆದ್ದಿದ್ರು. ಅದಾದ ನಂತರದಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆಯೋ ಅಥವಾ ಬೇರೆ ಬೇರೆ ಕಾರಣಗಳು ಬೆಂಗಳೂರು ಗ್ರಾಮಾಂತರವನ್ನ ಬೇರೆ ಯಾರು ಕಬ್ಜಾ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. 4 ಜನ ಗೆಸ್ಟ್ಗಳು ನಮ್ಮನ್ನ ಇವತ್ತು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ ನೇರವಾಗಿ ಇನ್ನೊಂದು 5 ನಿಮಿಷದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲದಾಗಿ ನಾನು ಮತ್ತಿಕೆರೆ ಜಯರಾಮ್ ಪತ್ರಕರ್ತರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಈಸ್ ಆನ್ ಲೈವ್ ವಿತ್ ಅಸ್. ನಮಸ್ಕಾರ ಮತ್ತಿಕೆರೆ ಜಯರಾಮ್ ಅವ್ರಿಗೆ. ನಮಸ್ಕಾರ ಶರ್ಮಾಜಿ. ನಮಸ್ಕಾರ. ಹಾಗೆ JDSನ ಹಿರಿಯರಾಗಿರುವ ದೇವರಾಜ್ ಸರ್ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನು ಕೂಡ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಅನಿಲ್ ಚಳಗೇರಿ ಅವರನ್ನ ಭೇಟಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಅನಿಲ್, ವೆಲ್ಕಮ್ ಟು ಯು. ನಮಸ್ಕಾರ. ಬಿಜೆಪಿಯ ವಕ್ತಾರರು. ಹಾಗೆ ಪ್ರಸಾದ್ ಗೌಡ್ರು, TR ಪ್ರಸಾದ್ ಗೌಡ್ರು ನಮ್ಮೊಟ್ಟಿಗೆ ಕಾಂಗ್ರೆಸ್ಸಿನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಒಂದು 30-40 ವರ್ಷ ಅವರು ಕೂಡ JDSನಲ್ಲಿದ್ದರು, ಇವಾಗ ಕಾಂಗ್ರೆಸ್ನಲ್ಲಿದ್ದಾರೆ. ವೆಲ್ಕಮ್ ಟು ಯು ಗೌಡ್ರೆ, ನಮಸ್ಕಾರ. ನಾನು ಮತ್ತಿಕೆರೆ ಜಯರಾಮ್ ಅವ್ರಿಗೆ ಹೋಗ್ತೀನಿ. ಒಂದು ಸ್ವಲ್ಪ ಗ್ರೌಂಡ್ ರಿಯಾಲಿಟಿ ಏನಿದೆ ಜಯರಾಮ್ ಸರ್, ಯಾವ ಥರ ಜನ ಸ್ವೀಕರಿಸ್ತಾ ಇದ್ದಾರೆ? ನಾನು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಗಮನಿಸ್ತಾ ಇದ್ದೀನಿ, ಜನಾಭಿಪ್ರಾಯ ಗಮನಿಸ್ತಾ ಇದ್ದೀನಿ. ಡಾಕ್ಟರ್ ಬರಬೇಕು, ಹೃದಯವಂತ ಬರಬೇಕು, ಭಾಳ ಒಳ್ಳೆಯದಾಯಿತು, ಹೀಗೆ ಆಗಬೇಕಾಗಿತ್ತು ಅಂತ. ಅಂದರೆ ಈ ಹಿಂದೆ ಒಂದು 2-3 ಟರ್ಮ್ಗಳಲ್ಲಿ ಇರದಿದ್ದಂಥ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಅನ್ನೋ ರೀತಿಯ ವಿಶ್ಲೇಷಣೆ ನಡೀತಾ ಇದೆ. ಇದು ಸರಿಯಾ ಅಥವಾ ಇಲ್ಲ ಕಂಪ್ಲೀಟ್ಲಿ ಸುಳ್ಳು ಅಂತೀರಾ ಅಥವಾ 50-50 ಅಂತೀರಾ? ಹೇಗೆ ತಾವು? ಶರ್ಮಾಜಿ, ನೀವು ಈಗಾಗಲೇ ಹೇಳಿದಂತೆ 3 ಚುನಾವಣೆಗಳಲ್ಲೂ DK ಸುರೇಶ್ ಅವರು ದುರ್ಬಲ ಅಭ್ಯರ್ಥಿಗಳ ವಿರುದ್ಧ ಸೆಣಸಾಡಿಯೇ ಬಹುದೊಡ್ಡ ಅಂತರದ ಗೆಲುವನ್ನ ಸಾಧಿಸ್ಕೊಂಡು ಬಂದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ JDS ಅವರನ್ನೇ ಬೆಂಬಲಿಸಿತ್ತು. ಸಾರಾಸಟ್ಟು JDS ಬೆಂಬಲ DK ಸುರೇಶ್ ಅವರ ಬೆನ್ನಿಗೆ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ JDS ನ ಮೈತ್ರಿ ಕರ್ನಾಟಕದ 27 ಲೋಕಸಭಾ ಕ್ಷೇತ್ರಗಳಲ್ಲಿ ವಿಫಲ ಆಗಿದ್ರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರವೇ ಸಕ್ಸಸ್ ಆಗಿತ್ತು. ಅದನ್ನು ಕೂಡ ಅವರು ಮರ್ತಂತ ಕಾಣ್ತಾ ಇದೆ. ಬಟ್ ನಾನು ಅವರ ಒಲವು ನಿಲುವುಗಳನ್ನ ನಾನು ವ್ಯಕ್ತಪಡಿಸಕ್ ಹೋಗಲ್ಲ. ಆದ್ರೆ ಡಾಕ್ಟರ್ ಬಂದ ನಂತರ ಅಖಾಡವನ್ನ ಏನು ಪ್ರವೇಶಿಸಿದ್ರು, ನಿನ್ನೆಯಷ್ಟೇ ಅಧಿಕೃತವಾಗಿ ಅವರ ಹೆಸರನ್ನ ಬಿಜೆಪಿ ಪಟ್ಟಿನಲ್ಲಿ ಪ್ರಕಟಿಸಿದ್ರು. ಅದಾದ ನಂತರ ಸ್ವಲ್ಪ ಕಾಂಗ್ರೆಸ್ ಪಾಳೆಯದಲ್ಲಿ ಕಸಿವಿಸಿ ಒಂದಷ್ಟು ಆತಂಕಗಳು ಸೃಷ್ಟಿಯಾಗಿರೋದಂತೂ ಅಲಗಡೆ ಅಂತಿಲ್ಲ. ಬಟ್ ಈ ಬಾರಿ ಚುನಾವಣೆ ಸೋಲು ಗೆಲುವು ಯಾರೇ ಇರಲಿ, ಒಂದು ಕಾಂಗ್ರೆಸ್ಗೆ ಬಹಳ ಟಕ್ಕರ್ ಕೊಡೋ ರೀತಿನಲ್ಲೇ ಈ NDA ಮೈತ್ರಿಕೂಟ ಅಭ್ಯರ್ಥಿನ ಆಯ್ಕೆ ಮಾಡಿದೆ. ಡಾಕ್ಟರ್ ಪರವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು, NDA ಬಿಜೆಪಿಯ ಮತ್ತೆ JDS ನ ಕಾರ್ಯಕರ್ತರು, ಫ್ಯಾನ್ಸ್ಗಳು ಅವ್ರಿಗಾಗಲೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇದೊಂಥರ ವಾಕ್ ಯುದ್ಧ ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ನಡೆಯಕ್ ಶುರುವಾಗಿದೆ. ಏನ್ ಕಳೆದ ಬಾರಿ ನೀವು ಮಂಡ್ಯನ ಕೇಂದ್ರೀಕರಿಸ್ಕೊಂಡಿದ್ರಿ ಎಲ್ಲ ದೃಶ್ಯ ಮಾಧ್ಯಮಗಳು, ಈ ಬಾರಿ ನಿಮ್ಮ ಕೇಂದ್ರೀಕೃತ ಕ್ಷೇತ್ರ
ಬಹುಶಃ ಈ ಬೆಂಗಳೂರು ಗ್ರಾಮಾಂತರನೇ ಆಗ್ಬೋದು. ಈಗಾಗಲೇ ಇವರ ಪರಸ್ಪರ ರಾಡಿ ಎರಚಾಟ ಶುರುವಾಗಿದೆ ಇವತ್ತು. Okay. ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಹೋಲಿಕೆಯ ಮೂಲಕ ಸ್ವಾರ್ಥ, ನಿಸ್ವಾರ್ಥ, ಒಳಿತು, ಕೆಡುಕು ಮತ್ತೆ ಇನ್ನೂ ಒಂದನ್ನ ಸೇರಿಸಿ ಅವರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಹೀಗೆ ಇವರಿಬ್ಬರ ನಡುವೆ ಕೆಸರಾಟ ಈಗಾಗಲೇ ಶುರುವಾಗಿದೆ. ಸೊ ಈಗ ಕಳೆದ ಬಾರಿ ಏನು ಮಂಡ್ಯದಲ್ಲಿ ನೋಡಿದ್ವಿ ಅಂತ ಸೀನು ಈಗಾಗಲೇ ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ, ಈಗಾಗಲೇ ಗ್ರಾಮಾಂತರದಲ್ಲಿ ಶುರುವಾಗಿದೆ. ಆದರೆ ಸದ್ಯದ ಪೊಲಿಟಿಕಲ್ ಸಿನಾರಿಯೋ ಗಮನಿಸಿದಾಗ ಮತ್ತಿಕರೆ ಜಯರಾಮ್ ಅವರೇ, ಸರಿ ಹೇಳಿ. ಬದಲಾಗಿದೆ ಹೌದು ಚಿತ್ರಣ ಅಂತ ತಾವು ಹೇಳ್ತಾ ಇದ್ದೀರಿ, ಆದ್ರೆ ಹೌದು, ಅದು ಸ್ಪಷ್ಟವಾಗಿ. ಅಜಗಜಾಂತರ ಬದಲಾವಣೆ ಅಂತ ತಮ್ಗನ್ಸತ್ತಾ, ಅಥವಾ ಇನ್ನು ಚುನಾವಣೆ ಹತ್ರ ಬರ್ತಾ ಇದ್ದಂಗೆ, ರ್ಯಾಲಿಗಳು ಶುರುವಾಗ್ತಾ ಇದ್ದಂಗೆ, ಇವರ ಟಾಕ್ ವಾರ್ಗಳು ಜೋರಾಗ್ತಾ ಇದ್ದಂಗೆ? ಯಾಕೆಂದ್ರೆ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಒಂದು ಮೃದುತ್ವದ ಅಲೆ ಇದೆ. ಬಹಳ ಒಳ್ಳೆ ಮನುಷ್ಯ, ಈಸ್ ಎ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್, ತುಂಬಾ ಸಜ್ಜನ ಸ್ವಭಾವದ ಮನುಷ್ಯ ಅಂತ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಾಗಿರ್ಬೋದು, ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಏನಾದ್ರೂ ಕಾಂಗ್ರೆಸ್ನವರು ಅವರ ವಿರುದ್ಧ ಒಂದ್ ರೀತಿ ಗದಾಪ್ರಹಾರ ನಡೆಸಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ, ಈಗ ಮಂಡ್ಯದಲ್ಲಿ ಸುಮಲತಾ ಅವ್ರ ವಿರುದ್ಧ ಗದಾಪ್ರಹಾರ ನಡೆಸ್ದಂಗೆ, ಅದು ಕಾಂಗ್ರೆಸ್ನವರಿಗೆ ಒಂದು ರೀತಿ ಹೊಡೆತ ಬಿದ್ದು ಬಿಡ್ಬೋದಾ ಅಂತ? ಅಲ್ಲ, ಒಂದು ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ನ ನಾಯಕರು ಸಾಮೂಹಿಕವಾಗಿ ಅವರ ನಾಲ್ಗೆ ಹರಿಬಿಟ್ಟಿದ್ದೇ ಅವರಿಗೆ ಮುಳುವಾಗಿದ್ದು. ಕರೆಕ್ಟ್, ಯಾವ ಕಾರಣಕ್ಕೂ ಜೆಡಿಎಸ್ ಸೋಲುವಂತ ಕ್ಷೇತ್ರ ಅಲ್ವೇ ಅಲ್ಲ ಅದು. ಕರೆಕ್ಟ್, ಇವರ ನಾಲ್ಗೆ ಇವರನ್ನು ಕೇಳಿಸ್ತು ಅಲ್ಲಿ. ಕರೆಕ್ಟ್. ಅದನ್ನ ಇಲ್ಲಿ ಕಾಂಗ್ರೆಸ್ನವ್ರು ಮಾಡ್ಕೊಳಕ್ ಹೊರಟಿದಾರ ಅಂತ ನನಗ ಅನ್ನಿಸ್ತಾ ಇದೆ. ಈಗ ಸದ್ಯಕ್ಕೆ ಒಂದು ಪ್ರಬಲ ಸ್ಪರ್ಧೆ ಅಂತೂ ಕಂಡು ಬರ್ತಾ ಇದೆ. ಓಕೆ, ದಿನಕ್ಕೆ ಇಶ್ಯೂಸ್ ಏನೇನ್ ಚೇಂಜಸ್ ಗಳು ಕಂಡು ಬರ್ತವೆ, ಅವೆಲ್ಲವನ್ನು ಫಲಿತಾಂಶ ಆ ನಂತರದಲ್ಲಿ ನಿರ್ಧರಿಸಬಹುದು. ಸದ್ಯಕ್ಕೆ ಒಂದು ಟಫ್ ಫೈಟ್ ನಾವೀಗ ಎದುರು ನೋಡ್ತಾ ಇದ್ದೇವೆ. ಆಲ್ ರೈಟ್, ಪ್ಲೀಸ್ ವೇಟ್ ವಿತ್ ಮೀ. ದಯವಿಟ್ಟು ನಾನು ಮಾತಾಡ್ತೀನಿ ನಿಮ್ಮನ್ನ ಸ್ವಲ್ಪ ಹೊತ್ತಿನ ನಂತರದಲ್ಲಿ. ದೇವರಾಜ್ ಸರ್, ಏನ್ ಕಾಂಬಿನೇಷನ್ ಮತ್ತು ಪರ್ಮಿಟೇಷನ್ಸ್ನ ತಾವು ಗಮನಿಸಿ ಡಾಕ್ಟರ್ ಮಂಜುನಾಥ್ ಅವರಿಗೆ, ಅದು ಒಂದು ರೀತಿ ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ, ಯಾಕಂದ್ರೆ ನಿಮ್ಮ ಸಿಂಬಲಿಂದ ನಿಂತ್ಕೋತಾ ಇಲ್ಲ, ಬಿಜೆಪಿ ನಿಂತ್ಕೊಳ್ತಾ ಇದ್ದಾರೆ, ದಟ್ಸ್ ಫೈನ್, ಇಟ್ಸ್ ಓಕೆ, ಅದ್ರ ಬಗ್ಗೆ ಯಾವ ತಕರಾರು ಕೂಡ ಇಲ್ಲ, ಅದು ಪಾಲಿಟಿಕ್ಸ್ನ ಭಾಗ ಅದು. ಓಕೆ, ಈ ಹಿಂದೆ ಕೂಡ ಆಗಿಲ್ಲ ಅಂತಾನೂ ಏನಿಲ್ಲ, ಸುಮಾರು ಕಡೆಗಳಲ್ಲಿ ಆಗಿಲ್ಲ, ಈಗಲೇ ಇದೆಯಲ್ಲ ಉದಾಹರಣೆಗಳು, ಜ್ವಲಂತ ಉದಾಹರಣೆ ಸುಮಾರಿದಾವೆ. ಸೊ ಏನ್ ಪರ್ಮಿಟೇಷನ್ ಕಾಂಬಿನೇಷನ್? ಬಿಕಾಸ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ವಾಟ್ ಇಸ್ ಇಟ್? ಆನೆಸ್ಟ್ ಆಗಿ ಒಪ್ಕೊಂತೀನಿ, ಯಾಕಂದ್ರೆ ಪಾಲಿಟಿಕ್ಸ್ ಇಸ್ ಎ ಕಾಂಬಿನೇಷನ್ ಆಫ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್, ಅದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ. ಆದರೆ ಒಂದು, ನನ್ನ ನಾಡಲ್ಲಿ ಅಥವಾ ನನ್ನ ರಾಷ್ಟ್ರದಲ್ಲೇ ಆಗಿರಲಿ, ಎಲ್ಲೇ ಇರಲಿ, ಮನುಷ್ಯರು ಅಂತ ಇರ್ತಕ್ಕಂಥ ಕಡೆ ಪ್ರಜಾತಂತ್ರ ವ್ಯವಸ್ಥೆ ಇದೆ ಅಂತಂದ್ರೆ ಆ ವ್ಯವಸ್ಥೆಯಲ್ಲಿ ಎಲ್ಲರೂ ಬಯಸುವಂಥದ್ದು ಏನು ಗೊತ್ತಾ, ಒಳ್ಳೆಯವರು ರಾಜಕೀಯಕ್ಕೆ ಬರಲಿ, ರಾಜಕಾರಣಕ್ಕೆ ಒಳ್ಳೆಯವರು ಬರಲಿ, ಎಲ್ಲರ ಹೆಬ್ಬಯಕೆ ಇದು, ಎಲ್ಲರ ಹೆಬ್ಬಯಕೆ ಇದು. ಆ ಒಂದು ಹೆಬ್ಬಯಕೆಯನ್ನು ಪೂರೈಸುವ ನಿಟ್ಟಲ್ಲಿ ಬಿಜೆಪಿ ನಾಂದಿ ಆಡಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಹೆಬ್ಬಯಕೆ, ಜನರ ಹೆಬ್ಬಯಕೆ ಇದು, ನಾಡಿನ ಹೆಬ್ಬಯಕೆ ಇದು, ರಾಷ್ಟ್ರದ ಹೆಬ್ಬಯಕೆ ಇದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಂಥವ್ರು ಒಳ್ಳೆಯವರು ಬರಬೇಕು ಅಂತಕ್ಕಂಥ ಹೆಬ್ಬಯಕೆ ಎಲ್ಲರದು, ಮನುಷ್ಯ ಆಗಿರ್ತಕ್ಕಂಥ ಪ್ರತಿಯೊಬ್ಬರದು ಈ ಹೆಬ್ಬಯಕೆ. ನನಗನ್ಸುತ್ತೆ ಬಹುಶಃ ಇಂತಹ ಯಾಕಂದ್ರೆ ಧರ್ಮಾತೀತವಾಗಿ, ಭಾಷಾತೀತವಾಗಿ, ಜಾತ್ಯಾತೀತವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದಂಥ ಮಹಾನ್ ಮಾನವತಾವಾದಿಯನ್ನ ನಾವು ಇವತ್ತಿನ ದಿವಸ ಪಕ್ಷಾತೀತವಾಗಿ ಇವತ್ತು ಕಳಿಸ್ಕೊಡೋಕೆ ಸಾಧ್ಯತೆ ಇತ್ತು. ಆದರೆ ಆ ವೈಶಾಲ್ಯತೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಇಲ್ಲ ಅಂತಕ್ಕಂಥದ್ದು ಸಹ ನನಗೆ ಗೊತ್ತು. ನಾನೀಗ ರಾಜಕೀಯ ವ್ಯಕ್ತಿಯಾಗಿ ನಾನು ಮಾತನಾಡ್ತಿದ್ದಿಲ್ಲ, ಒಬ್ಬ ಮನುಷ್ಯರಾಗಿ ನಾನು ಎಷ್ಟು ಮಾತನಾಡ್ತಾ ಇದ್ದೀನಿ. ನಾನೊಬ್ಬ ಮನುಷ್ಯರಾಗಿರೋದ್ರಿಂದ, ಯಾಕೆಂದ್ರೆ ಹೃದಯಗಳನ್ನು ಉಳಿಸಿ ಇವತ್ತು ಬದುಕನ್ನು ಕಟ್ಕೊಟ್ಟಂಥವ್ರು ಅವರು. ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಅಮೆರಿಕದ ಒಬ್ಬ ಅಧ್ಯಕ್ಷರು ಮಾತನಾಡುವ ಮಟ್ಟಕ್ಕೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ತಂದಂತ ಪುಣ್ಯಾತ್ಮ ಇವರು. ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಈ ಮಟ್ಟಕ್ಕೂ ಬೆಳೆಸಬಹುದು ಅಂತಕ್ಕಂಥ ಒಂದು ಸಾಧನೆಯನ್ನು ಗೈದಂತ ಪುಣ್ಯಾತ್ಮ ಇವರು. ಇಂಥವ್ರನ್ನ ನಾವು ಯಾವ ರೀತಿ ಕಳಿಸ್ಕೊಡ್ಬೇಕು ರಾಜಕಾರಣಕ್ಕೆ, ಯಾವ ರೀತಿ ನಾವು ಸ್ವಾಗತ ಮಾಡಬೇಕು ರಾಜಕಾರಣಕ್ಕೆ? ಅವ್ರನ್ನ ನಾವು ಸ್ವಾಗತ, ಯಾರೇ ಆಗಲಿ ಪಕ್ಷಾತೀತವಾಗಿ ಅವ್ರನ್ನ ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಧಾನವೇ ಬೇರೆ ಆಗಬೇಕಾಗಿತ್ತು. ಆದರೆ ದುರ್ದೈವ ಇವತ್ತಿನ ದಿವಸ, ದುರ್ದೈವ ಬಹಳಷ್ಟು ಎಲ್ಲರೂ ಸಹ ಇವತ್ತು ಪೂರ್ವಾಗ್ರಹ ಪೀಡಿತರಾಗಿ ಕೆಲವರು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡ್ತಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ. ಈಗ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಮಾತನಾಡ್ತಿದ್ರು, ಬಹಳ ಸಂತೋಷ, ಟೀಕೆ ಮಾಡಲಿ, ನಂದು ಅಭ್ಯಂತರ ಇಲ್ಲ. ಅವರು ಸಹ ಇವತ್ತಿನ ದಿವಸ ಒಂದು ಪಕ್ಷಕ್ಕೆ ಅಭ್ಯರ್ಥಿಯಾಗಿದ್ದಾರೆ, ಅವ್ರ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡ್ತಿದ್ರಿ, ಖಂಡಿತವಾಗಿ ಸ್ಪರ್ಧೆಯನ್ನು ಎದುರಿಸಿ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಬರಲಿ. ಆದರೆ ಅವ್ರು ಅಮಾಯಕರು, ಶ್ರೀಯುತ ಮಂಜುನಾಥ್ ಅವರು ಅಮಾಯಕರು, ನಾನು ಅದನ್ನು ಒಪ್ಕೊಂತೀನಿ. ರಾಜಕೀಯಕ್ಕೆ ಅವರು ಅಮಾಯಕರು ಅನ್ನೋದನ್ನ ಶ್ರೀಯುತ ಇಕ್ಬಾಲ್ ಹುಸೇನ್ ಅವ್ರ ಮಾತನ್ನು ಒಪ್ಕೊಂತೀನಿ. ಯಾಕೆ ಅಂತಂದ್ರೆ ಬಹುಶಃ ಇಕ್ಬಾಲ್ ಹುಸೇನ್ ಅವ್ರ ತರ ಶ್ರೀಯುತ ಮಂಜುನಾಥ್ ಅವ್ರಿಗೆ ಲಲ್ಲು ಮಹಲ್ ಕಾರ್ಡ್ಗಳನ್ನ ಕೊಟ್ಬಿಟ್ಟು ಎಲೆಕ್ಷನ್ ಗೆಲ್ಲೋ ವಿಧಾನ ಗೊತ್ತಿಲ್ಲ ಅವ್ರಿಗೆ.
ಅವ್ರಿಗೆ ಏನಿದ್ರು ಪ್ರೀತಿ ಪ್ರೇಮ ಹೃದಯಗಳನ್ನು ಬೆಸ್ಗೆ ಮಾಡುವಂತ ವಿಷಯ ಮಾತ್ರ ಗೊತ್ತಿರುವಂತದ್ದು. ಹಾಗಾಗಿ ಅವ್ರ ಅಮಾಯಕರು ಅಂತ ಬಳಸಿರೋ ಪದನ ನಾನು ಸ್ವೀಕಾರ ಮಾಡ್ತೀನಿ ಆ ಎಕ್ಸ್ಟೆಂಟ್ಗೆ. ಆದ್ರೆ ಗಂಡಸ್ಥಾನ ಅಂತ ವಿಷಯ ಬಂತಲ್ಲ, ನಿಮಗೆ ಗಂಡಸ್ಥಾನ ಇದ್ದಿದ್ರೆ, ಇಕ್ಬಾಲ್ ಹುಸೇನ್ ಅವರೇ ನಿಮಗೆ ಗಂಡಸ್ಥಾನ ಇದ್ದಿದ್ರೆ ಲಲ್ಲು ಕಾರ್ಡ್ ಯಾಕೆ ಕೊಟ್ರಿ? ನೀವು ರಾಮನಗರದಲ್ಲಿ ಕೊಟ್ಟು ಗೆದ್ರಿ, ಇದರಲ್ಲಿ ಎಲ್ಲಿ ಮಾಗಡಿಯಲ್ಲಿ ಕೊಟ್ಟು ಗೆದ್ರಿ, ಅದೇ ರೀತಿ ನೀವು ಕುಣಿಗಲಲ್ಲಿ ಕೊಟ್ಟು ಗೆದ್ರಿ. ನಿಮ್ಗೆ ಅವತ್ತು ಗಂಡಸ್ಥಾನ ಇರ್ಲಿಲ್ವ? ಅವತ್ತು ನಾಚಿಕೆ ಆಗಲ್ಲ ಇಂಥ ಪದಗಳನ್ನ ರಾಜಕೀಯವಾಗಿ ಬಳಸಲಿಕ್ಕೆ? ಅಷ್ಟೊಂದು ಅಪ್ರಬುದ್ಧ ವ್ಯಕ್ತಿನ ನೀವು. ಇವತ್ತೊಂದು ದಿವಸ ರಾಜಕಾರಣ ಮಾಡ್ರಿ, ಒಂದು ಶುದ್ಧವಾಗಿ ಮಾಡಿ. ಖಂಡಿತವಾಗಿ ನಾವು ಬಯಸುವಂಥದ್ದು ಅವರೊಬ್ರು ನಿಮ್ಮ ಪ್ರತಿಸ್ಪರ್ಧಿ ಅಂತ ನೀವು ಪರಿಗಣಿಸಿದ್ರಿ, ನಂದು ತಕರಾರಿದ್ದಿಲ್ಲ. ನೀವು ಚುನಾವಣೆಯನ್ನ ನೀವು ಎದುರಿಸಿ, ನೀವು ಅದನ್ನ ಯಾಕೆ ಮಡ್ಲಲ್ಲಿ ಕೆಂಡ ಇಟ್ಕೊಂಡ್ರ ತರ ನಡ್ಕೊಂತಾ ಇದ್ದೀರಿ? ಏನ್ ಶುರುವಾಯ್ತು ಆಗ ನಿಮಗೆ? ಇವತ್ತೊಂದು ದಿವಸ ಮಾನ್ಯ ಡಿ.ಕೆ. ಸುರೇಶ್ ಅವರು ಹೇಳ್ತಾವ್ರೆ, ಇವತ್ತೊಂದು ದಿವಸ ಅವ್ರು ಕಳ್ಸಿಕೊಟ್ಬಿಟ್ಟು ಅಂತ. ಜಾರಕಿಹೊಳಿ ಅವ್ರ ಫ್ಯಾಮಿಲಿ ಅವರು ಎಲ್ಲಾ ಪಕ್ಷದಲ್ಲೂ ಇದಾರಲ್ಲ, ಅವ್ರನ್ನ ಯಾರ್ಯಾರು ಎಲ್ಲೆಲ್ಲಿ ಕಳ್ಸಿಕೊಟ್ಟಿದ್ರಿ ನೀವು? ಯಾರ್ಯಾರನ್ನ ಎಲ್ಲೆಲ್ಲಿ ಕಳ್ಸಿಕೊಟ್ಟಿದ್ರಿ? ಅವತ್ತು ನಿಮ್ಗೆ ನೈತಿಕತೆ ಬೇರೆ ಆಗುತ್ತಾ? ನಿಮ್ಮ ನೈತಿಕತೆ ಅಲ್ಲಿ ಬೇರೆ ಆಗುತ್ತೆ, ಇಲ್ಲಿ ಮಾತ್ರ ಬೇರೆ ಆಗುತ್ತಾ? ಶ್ರೀಯುತ ಮಂಜುನಾಥ್ ಅವರು ಚುನಾವಣೆಗೆ ರಾಜಕೀಯ ಪ್ರವೇಶ ಮಾಡ್ತೀನಿ ಅಂತಂದಾಗ ಸನ್ಮಾನ್ಯ ದೇವೇಗೌಡರು, ಪೂಜ್ಯರಾದ ದೇವೇಗೌಡರು ಬೇಡ ಅಂತಿದ್ದು ಸತ್ಯ. ಒತ್ತಾಯ ಮಾಡಿದಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೋಗಿದ್ರೆ ಈಗ ನಿವೃತ್ತಿ ಆಗಿದ್ದಾರೆ. ಅವ್ರು ಸಂಪೂರ್ಣವಾಗಿ ಸ್ವತಂತ್ರರು. ಇವಾಗ ಅವ್ರು ತೀರ್ಮಾನ ತಗೊಂಡು ಅವ್ರು ಬೇಕಾಗಿರ್ತಕ್ಕಂಥ ಪಕ್ಷಕ್ಕೆ ಹೋಗ್ಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದಂಥವ್ರು ಸನ್ಮಾನ್ಯ ಕುಮಾರಣ್ಣವರೇನೆ. ಸೊ ಆಗಿದೆ ಅದು. ಅವ್ರು ಬೇಕಾಗಿರ್ತಕ್ಕಂಥ ಪಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಳ್ಳೆಯವ್ರ ರಾಜಕೀಯಕ್ಕೆ ಬರ್ಲಿ ಅಂತಂದ್ರೆ ನಾವು ಎರಡು ಕೈ ಎತ್ತಿ ಸ್ವಾಗತ ಮಾಡಬೇಕಲ್ವಾ? ಆ ದೊಡ್ಡತನನೇ ಇಲ್ವಲ್ಲ ಈಗ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವ್ರಿಗೆ. ಅಷ್ಟೊಂದು ದಿವಾಳಿತನ ಬಂದಿದೆ, ಬೌದ್ಧಿಕವಾಗಿ ದಿವಾಳಿ ಎದ್ದೋಗಿದ್ದಾರೆ ರಾಜಕೀಯದಲ್ಲಿ. ನನಗಂತೂ ನನಗೆ ಇಕ್ಬಾಲ್ ಹುಸೇನ್ ಅವ್ರಿಗೆ ತಕ್ಕ ಮಟ್ಟಿಗೆ ಗೌರವ ಇತ್ತು, ನಿಜವಾಗಿಯೂ ಏನೋ ಇರಬೇಕು ಅಂತ. ಆದ್ರೆ ಈಗ ನೋಡಿದ್ರೆ ಬೌದ್ಧಿಕವಾಗಿ ಇಷ್ಟೊಂದು ದಿವಾಳಿ ಎದ್ದಿರ್ತಕ್ಕಂಥ ವ್ಯಕ್ತಿ ರಾಮನಗರವನ್ನು ಪ್ರತಿನಿಧಿಸಿರತಕ್ಕಂಥದ್ದು ನಿಜಕ್ಕೂ ದುರ್ದೈವ. ಇದು ಒಬ್ಬ ಎದುರಾಳಿಯನ್ನ ಒಂದು ಸ್ಪರ್ಧಾತ್ಮಕವಾಗಿ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಮಟ್ಟಕ್ಕೆ ಯಾಕೆ ಇಳಿಬೇಕು? ಗಂಡಸ್ಥಾನ ತೋರ್ಸೋ ಜಾಗನ ಅಂದ್ರೆ ಗಂಡಸ್ಥಾನ ಅಂತಕ್ಕಂಥದ್ದು ಒಬ್ಬ ಗಂಡಸಿಗೆ ಅಥವಾ ಪುರುಷನಿಗಿರ್ತಕ್ಕಂಥ ಹಾಮಿಕೆಯ ಸಂಕೇತ. ಯಾಕೆ ಹೆಣ್ಮಕ್ಳನ್ನ ಆ ರೀತಿ ಅಪಾಸ್ಯ ಮಾಡ್ತೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ಅಪಾಸ್ಯ ಮಾಡಬೇಕು ಅಂತ ಪದಗಳ ಬಳಸ್ತೀರಾ ನಿಮಗೆ? ಅಂದ್ರೆ ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಿ ಅಂತಕ್ಕಂಥದ್ದು ಸೂಚಿಸ್ತಾ ಇದೆ. ಗಂಡಸ್ಥಾನ ಅಂತಕ್ಕಂಥ ಮಾತು ಆ ಒಂದು ಹಾಮಿಕೆ ಇದೆಯಲ್ಲ, ಆ ಒಂದು ದುರಂಕಾರ ಇದೆಯಲ್ಲ, ಆ ದುರಂಕಾರದ ಹಿನ್ನೆಲೆಯಿಂದ ನೀವು ಬಂದಿದ್ರಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಿದೆ. ಹೆಣ್ಮಕ್ಳುಗಳಿಗೆ ಯಾಕೆ ಈ ರೀತಿ ಅಪಮಾನ ಮಾಡ್ತೀರಾ ನೀವು? ಯಾಕೆ ಅಪಮಾನ ಮಾಡ್ತೀರಾ ನೀವು? ಇದೇನಾ ನೀವು ರಾಜಕೀಯ ಮಾಡೋ ರೀತಿ? ಮೊದಲೇ ಬಾರಿಗೆ ಗೆದ್ದು ಇಷ್ಟು ದುರಂಕಾರದಲ್ಲಿ ನಡ್ಕೋತಿದ್ರಲ್ಲ, ಮಾತಾಡ್ತಿದ್ರಲ್ಲ, ಇದು ಶೋಭೆ ತರುವಂತದ್ದನ್ನ, ಇದು ಒಳ್ಳೆ ರಾಜಕೀಯಕ್ಕೆ ನಾಂದಿ ಹಾಡುವಂತ ಮಾತುಗಳ ಇವೆಲ್ಲ. ಮಾಡೋದಿದ್ರೆ ಎದುರಿಸಿ. ಶ್ರೀಯುತ ಮಂಜುನಾಥ್ ಅವರು ಒಬ್ಬ ಪ್ರತಿಸ್ಪರ್ಧಿ, ಅಷ್ಟೇ ನೀವು ನೋಡ್ಬೇಕಾಗಿರೋದು. ಎದುರಿಸಿ. ಶ್ರೀಯುತ ಮಂಜುನಾಥ್ ಅವರಲ್ಲಿ ಯಾವ ನ್ಯೂನತೆ ಇದೆ ಎತ್ತಿ ಹೇಳಿ ನೋಡೋಣ. ಮಾಡಿ, ನಾವು ಎದುರಿಸೋಣ ಅದನ್ನ. ಅದು ಬಿಟ್ಟು ಮತ್ತೊಂದು ಮಾತಾಡೋದು ಇನ್ನೆಲ್ಲೋ ಇಟ್ಕೊಂಡು ನೀವು ಬಂದಿರೋದೇ ಅನೈತಿಕವಾಗಿ, ನೀವು ಗೆದ್ದಿರೋದೇ ಅನೈತಿಕವಾಗಿ, ನೀವೇ ಬಹಿರಂಗವಾಗಿ ಹೇಳ್ಕೊಂಡಿದ್ರಿ. ನಿಮ್ಮ ಕಾರ್ಡ್ಗಳು ಚಲಾವಣೆ ಆಗದೆ ಇದ್ದಾಗ ಜನ ಯಾವ ರೀತಿ ಚೀತು ಅಂತ ಬೈಲಿಲ್ವಾ? ಅವಾಗ ಏನು ಅನ್ಸ್ಲಿಲ್ವಾ ಇವರಿಗೆ? ಅವಾಗ ಯಾವ ಗಂಡಸ್ಥಾನ ಇವರಲ್ಲಿ ಕೆಲಸ ಮಾಡ್ತು ಅಂತ ಇವ್ರ ಆತ್ಮಸಾಕ್ಷಿ ಇರ್ಲಿಲ್ವಾ ಅವತ್ತಿನ ದಿವಸ? ಇವೆಲ್ಲ ನಿಜಕ್ಕೂ ನಮಗೆ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಒಳ್ಳೆಯವ್ರ ರಾಜಕೀಯಕ್ಕೆ ಬರ್ತೀಯಾರ? ಎದುರಿಸಿ ಅವರನ್ನ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಸಹಕಾರ ಕೊಡಿ, ಅವ್ರನ್ನ ಪಕ್ಷ ಏನ್ ಹೇಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ವಲ್ಲ. ಖಂಡಿತವಾಗಿ ಇವತ್ತಿನ ಬಿಜೆಪಿ ಪಕ್ಷ ಒಂದು ಒಳ್ಳೆಯ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನು ಕೊಟ್ಟು ಒಳ್ಳೆಯ ವಿಷಯಕ್ಕೆ ನಾನು ಮಾತಾಡ್ತೀನಿ ಸರ್. ಗೆಟ್ ಬ್ಯಾಕ್ ಟು ಯು. ಮಾತಾಡ್ತೀನಿ. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಹೊರ ಹಾಕಿದ್ದೀರಿ. ಪ್ರಾಬಬಲಿ ಬ್ರೇಕ್ನ ನಂತರದಲ್ಲಿ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರೇ ನಮ್ಮನ್ನ ಜಾಯ್ನ್ ಆಗುವ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವ್ರನ್ನೇ ನಾನು ಮಾತನಾಡಿಸ್ತೇನೆ ನೇರವಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.